ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಕಾಡಸಿದ್ದೇಶ್ವರ ಕಾರ್ಯಾಲಯ ಅರಳಿಕಟ್ಟಿಯಲ್ಲಿ ಭಾರತೀಯ ಸೇನೆಯಲ್ಲಿ 17 ವರ್ಷ ಸೇವೆ ಸಲ್ಲಿಸಿ ಜಮಖಂಡಿ ನಗರಕ್ಕೆ ಆಗಮಿಸಿದ ರಮೇಶ್ ನ್ಯಾಮಗೌಡ ಅವರಿಗೆ ಹೃದಯಪೂರ್ವಕ ಸ್ವಾಗತ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಮುತ್ತಿನಕಂತಿ ಹಿರೇಮಠ ಜಮಖಂಡಿ, ಸಿದ್ದು ಮುತ್ಯ, BS ಶೆಟ್ಟಿ ಮಾಜಿ ಸೈನಿಕರು, KK ತುಪ್ಪದ್, GS ನ್ಯಾಮಗೌಡ, ಸುಮಿತ್ರಾ ನ್ಯಾಮಗೌಡ ಹಾಗೂ ಸಮಾಜ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ರವಿಕುಮಾರ್ ಸಿಂಗ್ಗೆ, ಭಾರತ ರತ್ನ 26 ನ್ಯೂಸ್ ಚಾನೆಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964466674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಜಮ್ಮು ಕಾಶ್ಮೀರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸದ್ಯಕ್ಕೆ ಅಮಿತ್ ಹುಲಿಕಪ್ಪ ನ್ಯಾಮಗೌಡ 2018ರಲ್ಲಿ ಭರ್ತಿಯಾಗಿದ್ದಾರೆ. ಇನ್ನೋರ್ವ ಇವರ ಮನೆತನದ ಇವ್ರದ ಪರಸು ಶ್ರೀಶೈಲ್ ನ್ಯಾಮಗೌಡ ಅಥವಾ ಸಂಜಯ್ ಅಂತ ಕರೆಯಲಾಗುತ್ತೆ. ಇವನು ಯಾವ ಫ್ಯಾನ್, AC, GC, ಬೆಡ್ರೂಮು ಅವು ಇಲ್ಲದ ಸೇವೆ ಮಾಡಿರ್ತಕ್ಕ ಸೈನಿಕರನ್ನು ನಾವೆಲ್ಲ ಇವತ್ತು ಏನು ಮಾಡಕತ್ತೀವಿ? ಗೌರವಿಸಾಕತ್ತೀವಿ. ಅದಕ್ಕೆ ನೀವೆಲ್ಲ ಹೆಂಗೆ ಗೌರವಿಸ್ಬೇಕು ಅಂತಂದರೆ ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಚಪ್ಪಾಳೆ ಹಿಂಗೆ ತಟ್ಟಾಗಿಲ್ಲ, ನಾಗಿದ್ದು ಬರ್ಬೇಕು ಚಪ್ಪಾಳೆ ಮಾಡಿ. ಅವರಿಗೆ ನಾವೆಲ್ಲ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾವು ಅವರಿಗೆ ಸಲ್ಲಿಸಬೇಕು. ಬಹಳ ಖುಷಿಯಾಗುತ್ತೆ ಈ ಕಾರ್ಯಕ್ರಮ ನೋಡಿ. ಬಹಳ ನೋವಿನ ಸಂಗತಿ ಎಂಥದ್ದು ಅಂತಂದರೆ ಇವತ್ತು ಸರ್ಕಾರದವರು ಅದನ್ನು ನಿರ್ಧಾರ ತಗೋಬೇಕು. ಅಂತಹ ನಿರ್ಧಾರ ತಗೋಬೇಕು ಅಂತಂದರೆ ಹೆಂಗೆ ಒಬ್ಬ ಸೈನಿಕ ಗಡಿಯೊಳಗೆ ವೀರ ಮರಣವನ್ನು ಹೊಂದಿದರೆ ಅವನು ಯಾವ ರೀತಿಯಾಗಿ ನಾವು ಕರ್ಕೊಂಡ್ಬರ್ತೀವಿ, ಎಷ್ಟು ಸರ್ಕಾರಿ ಗೌರವದಿಂದ ನಾವು ಕರ್ಕೊಂಡ್ಬಂದು ಅವರಿಗೆ ಕುಟುಂಬಕ್ಕೆ ತಂದ ಅವರ ದೇಹವನ್ನು, ಪಾರ್ಥಿವ ಶರೀರವನ್ನು ಒಪ್ಪಿಸ್ತೀವಿ. ಆದರೆ ಸರ್ಕಾರ ಮುಂದೊಂದು ದಿವಸ ಹೆಂಗೆ ಮಾಡಬೇಕು ಅಂತಂದರೆ ಅಲ್ಲಿ 17, 18, 20 ವರ್ಷ ಏನು ಸೇವೆ ಮಾಡ್ತಾರಲ್ಲ, ಆ ಸೇವಾ ಮಾಡಿರ್ತಕ್ಕಂತಹ ಯೋಧನನ್ನು ಕೂಡ ಹೆಂಗೆ ಕರ್ಕೊಂಡ್ಬರ್ಬೇಕು ಅಂತಂದರೆ ಅಲ್ಲಿ ಏನು ಅಲ್ಲಿಂದ ಬರ್ತಾನೆ ಜಮಖಂಡಿ ಅವ್ರ ಮನಿ ಮುಟ್ಟುವರೆಗೂ ಸರ್ಕಾರಿ ಗೌರವದಿಂದ ಬಂದು ಮುಟ್ಟಿಸಿದ್ರೇ ಅದಕ್ಕೆ ಒಂದು ಸಾರ್ಥಕ ನೋಡ್ರಿ. ಇವತ್ತು ಜಮಖಂಡಿ ಒಳಗೆ 12, 18 ವರ್ಷಗಟ್ಟಲೆ ಅವ್ರು ಸೇವೆ ಮಾಡಿ ಬಂದಿದ್ದಾರೆ. ನಾವು ಸೇವೆ ಮಾಡಿ ನಾವು ಅವ್ರ ಕಾರ್ಯಕ್ರಮ ಮಾಡಕತ್ತೀವಿ. ಯಾರು ಅವರೆಲ್ಲ ಮಾಜಿ ಸೈನಿಕರು, ಅವರ ಸಮಾಜದವರು, ಅವ್ರು ಬಂದು ಬಳಗ ಅಷ್ಟೇ. ಮತ್ತು ಜಮಖಂಡಿಯವ್ರು ಯಾರೂ ಇಲ್ಲ. ಈ ಒಂದು ಸಂಸ್ಕೃತಿ ನಮ್ಮಲ್ಲಿ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಏನಾದರೂ ನೋಡ್ರಿ ಅವರು ಮಾಡಿರ್ತಕ್ಕಂಥ ಸೇವೆ ಅದ ಅಷ್ಟಿಷ್ಟಲ್ಲ. ಯಾಕಂದ್ರೆ 2 ತಾಸು ನಮಗೆ ಗಾಳಿಯಿಂದ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ. ಆ ಗಡಿ ಒಳಗೆ ಎಷ್ಟು ಕಷ್ಟಪಡ್ತಿರ್ಬೋದು ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ. ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಗಾಳಿ ಅನ್ನಂಗಿಲ್ಲ. ಎಂತಹ ಕಷ್ಟಗಳು ಬಂದರೂ ಕೂಡ ಅದರೊಳಗೆ ಮತ್ತೆ ಹೆಂಗೆ ಬದುಕಬೇಕು ಅಂತಂದ್ರೆ ಕಣ್ಣಾಗಿರ್ಬೇಕು. ಒಂದೇ ಕಣ್ಣಿಲ್ಲ, 12 ಏನು 8 ದಿಕ್ಕುಗಳದಲ್ಲ, 10 ದಿಕ್ಕುಗಳನ್ನು ನೋಡ್ಕೊಂತ ಕಾಯ್ಬೇಕು. ಇಂತಹ ಒಂದು ಜೀವನವನ್ನು, ತಮ್ಮ ಜೀವನವನ್ನು ಅಲ್ಲಿ ಕಳೆದು ಬರ್ತಾರೆ. ಅವರ ಬದುಕು ಅದು ನಿಸ್ವಾರ್ಥ ಬದುಕು. ನಾವೆಲ್ಲ ಅನ್ಕೋತೀವಿ, ನಾವೆಲ್ಲ ನೀವು ಯಾರಾದರೂ ನಿಮ್ಮ ಮಕ್ಕಳಿದ್ರೆ ನಿಮ್ಮ ಮಕ್ಕಳು ಏನಾಗಬೇಕು ಅಂತ ನೀವು ಕೇಳಿದಾಗ ನೀವೇ ಹೇಳ್ತೀರಿ, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಬಯಸ್ತೀರಿ. ಯಾರಾದರೂ ಹೇಳ್ತೀರ ನನ್ನ ಮಗ ವೀರ ಯೋಧನಾಗಬೇಕು, ಸೈನಿಕ ಆಗಬೇಕು, ಆರ್ಮಿ ಒಳಗೆ ಹೋಗಬೇಕು ಅಂತೇಳಿ ಯಾರಾದರೂ ಬಯಸ್ತೀರ? ಎಲ್ಲೋ 100ಕ್ಕೆ ಒಬ್ಬರು ಅಷ್ಟೇ. ಆದರೆ ಎಷ್ಟು ಕೊಂಡಾಡಿದ್ರು ಕೂಡ ಅದು ಕಡಿಮೆ. ಅಂತಹ ದೇಶ ಸೇವೆಯನ್ನು ಮಾಡಿರ್ತಕ್ಕಂತಹ ದೀಪಕ್ ಅವರು ಇವತ್ತು ಅವ್ರು ಮಾತಾಡೋದು ಕಡಿಮೆ. ಅಲ್ಲಿ ಏನು ಕೆಲಸ ಮಾಡಬೇಕಂದ್ರೆ ಅದ್ರ ಬಗ್ಗೆ ಒಂದು ವಿಚಾರಗಳು ಮಾತಾಡಬೇಕು ಅಂತಂದಾಗ ಅವ್ರು ಭಾಳ ಮಾತಾಡೋಕ್ಕೆ ಹೋಗಿಲ್ಲ. ಅದಕ್ಕಾಗಿ ಕಾವ್ಯಾನಂದರು ಒಂದು ಮಾತು ಹೇಳ್ತಾರೆ, ವಿದ್ಯೆ ಬಂತು, ವಿನಯ ಹೋಯಿತು, ಬುದ್ಧಿ ಬಂತು, ಶ್ರದ್ಧೆ ಹೋಯಿತು, ಶ್ರದ್ಧೆ ಬಂತು, ವಿವೇಚನೆ ಹೋಯಿತು, ಬೋಧನೆ ಬಂತು, ಸಾಧನೆ ಹೋಯಿತು, ಮಾತು ಬಂತು, ಕೃತಿ ಹೋಯಿತು ಅಂತ ಹೇಳ್ತಾರೆ. ಆದರೆ ಅವರು ಮಾತಾಡೋದು ಸಾಧನೆ ಅಲ್ಲ, ಸಾಧನೆಯೇ ಮಾತಾಗಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ದೀಪಕ್ ಅವರು ಅಂತಕ್ಕಂಥ ಮಾತನ್ನು ಬಹಳಷ್ಟು ಹೇಳ್ತಾರೆ. ಜೀವನ
ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡು ಜನನಿ ಜನ್ಮಭೂಮಿ ವೆಚ್ಚ ಸ್ವರ್ಗಾದಪಿ ಗರಿ ಎನ್ನುವ ಹಾಗೆ ಆ ಜನ್ಮಭೂಮಿಯನ್ನು ತಾಯಿಯನ್ನು ಎಷ್ಟವರು ಗಡಿ ಒಳಗೆ ಕಾಯ್ಕೊಂಡು ನಾವೆಲ್ಲ ಜಗಳಾಡ್ತಿರ್ತೀವಿ. ನಾವು ಮನೆ ಒಳಗೆ ಬರೀ ಸಿವಿ ಸಂಬಂಧ ಜಗಳಾಡ್ತಿರ್ತೀವಿ, ಬರೀ ಓಣ್ಯಾಗ ಬರೀ ಕಸ ಹುಡುಗ ಸಂಬಂಧ ಜಗಳಾಡ್ತಿರ್ತೀವಿ ನಾವು. ಹೌದಿಲ್ಲ? ನಿಮಗೆಲ್ಲ ಗೊತ್ತಾಯ್ತದಲ್ಲ, ಓಣ್ಯಾಗಿದ್ದವ್ರೆಲ್ಲ ಗೊತ್ತಿರ್ತಾವೆ. ಬರೀ ಮುಸುರಿ ನೀರು ಬಂದ್ರೆ ಜಗಳಾಡ್ತಿರ್ತೀವಿ, ಕಸ ಹೊಡೆದ್ರೆ ಜಗಳಾಡ್ತಿರ್ತೀವಿ. ಆದ್ರೆ ಅವ್ರ ಬದುಕು ಎದಕ್ಕೆ ಅಂತಂದ್ರೆ, ಇಡೀ ನಮ್ಮ ಬದುಕು ಅವರು ಎದಕ್ಕೆ ಜಗಳಾಡ್ತಾರೆ ಅಂತಂದ್ರೆ ಇಡೀ ನಮ್ಮ ದೇಶ ಗಡಿಯನ್ನು ಕಾಯಿಸೋದಾಗ ಜಗಳಾಡ್ತಾರ. ಇನ್ನು ವೈರಿಗಳು ಇರ್ತಾರಲ್ಲ, ಆ ವೈರಿಗಳ ಜೊತೆ ಜಗಳ ಯಾಕಂತಂದ್ರೆ ನಮ್ಮ ದೇಶಕ್ಕೆ ಯಾವುದೂ ತೊಂದರೆ ಆಗಬಾರ್ದು, ನಮ್ಮ ದೇಶ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಅದಕ್ಕಾಗಿ ನಾವೆಲ್ಲ ಇಲ್ಲಿ ಜಾತಿ ಮತ ಪಂಥ ಅದು ಇದು ಅಂತೇಳಿ ನಮ್ಮ ಧರ್ಮ ನಿಮ್ಮ ಧರ್ಮ ಅಂತೇಳಿ ನಾವು ಬಡದಾಡಿಸ್ತಾಯಿದ್ದೀವಿ. ಆದ್ರೆ ಅವ್ರಿಗೆ ಯಾವ ಜಾತಿನ ಇಲ್ಲ, ಯಾವ ಧರ್ಮವೂ ಏನಿಲ್ಲ. ದೇಶ ಒಂದೇ, ದೇಶ ಸಂಸ್ಕೃತಿ ಒಂದೇ, ಪರಂಪರೆ ಒಂದೇ, ಅದು ಉಳಿಸೋದು ಒಂದೇ ಆಗ್ತಕ್ಕಂಥ ಕರ್ತವ್ಯವನ್ನು ಈ ದೇಶದಲ್ಲಿ ಯಾರಾದರೂ ಬಯಸ್ತಾ ಇದ್ದಾರೆ ಅಂತಂದರೆ, ಯಾರಾದರೂ ನೆರವೇರಿಸ್ತಾ ಇದ್ದಾರೆ ಅಂತಂದರೆ ಅವರು ಸೈನಿಕರು ಅಂತಕ್ಕಂಥ ಮಾತನ್ನು ಬಹಳಷ್ಟು ಹೆಮ್ಮೆಯಿಂದ ತಿಳ್ಕೊಬೇಕಾಗುತ್ತೆ. ಅಂತಹ ಸೈನಿಕರನ್ನು ನಾವು ಯಾವತ್ತಿಗೂ ಕೂಡ ಗೌರವವನ್ನು ಕೊಡ್ತಾ ಇರಬೇಕು. ಅವ್ರು ಬಂದ ತಕ್ಷಣ ಸೆಲ್ಯೂಟ್ ಹೊಡಿಬೇಕು, ಯಾಕಂದ್ರೆ ಅವ್ರಿಗೊಂದು ಗೌರವ ಇದೆ. ಇವತ್ತು ನೋಡ್ರಿ, ನಾವು ನಿಜವಾಗಿ ಅವ್ರೆಷ್ಟು ಡಿಸಿಪ್ಲಿನ್ ಆಗಿ ಕೆಲಸ ಮಾಡಿ ಬಂದಿರ್ತಾರೆ. 17 ವರ್ಷಗಳು ಮಾಡಿ ಬಂದಿರ್ತಾರೆ. ಅವ್ರು ಇನ್ನು ಹಂಗೆ ಇರಂಗಿಲ್ಲವ್ರು, ಅಷ್ಟೇ ಡಿಸಿಪ್ಲಿನ್ದಿಂದ ಇರ್ತಾರೆ. ಅವರು ಡ್ರೆಸ್ ಆಗಲಿ, ಅವ್ರ ಮನೆಗೆ ಹೋಗ್ಬಿಟ್ರು, ಮಾಜಿ ಸೈನಿಕರ ಮನೆಗೆ ಹೋಗಿ ಬರ್ರಿ, ಎಷ್ಟು ನೀಟಾಗಿಟ್ಟಿರ್ತಾರೆ. ಅಷ್ಟು ನೀಟಾಗಿ ಶಿಸ್ತು, ಡ್ರೆಸ್ ಆಗಿರ್ಬೋದು, ಅವ್ರು ಇರುವಂಥದ್ದು, ಜೊತೆಗೆ ಊಟ ಇರ್ಬೋದು, ಆ ಜೊತೆಗೆ ನಮ್ಮ ಕುಟುಂಬದವರನ್ನ, ನಮ್ಮ ಮಕ್ಕಳನ್ನ ಎಷ್ಟು ಶಿಸ್ತಾಗಿರ್ಬೋದು, ಅದು ನಮ್ಮ ಆದರ್ಶವಾದಂಥ ಬದುಕನ್ನು ನಮ್ಮ ಸೈನಿಕರು ಕರ್ಕೊಂಡು ಬರ್ತಾರೆ. ಅದರ ಜೊತೆಗೆ ನಾವು ಬಹಳ ಸೈನಿಕರ ಬಗ್ಗೆ ತಿಳ್ಕೊಂಡಿದ್ದೀವಿ. ಜೊತೆಗೆ ಅವ್ರ ಬಗ್ಗೆ ಜೀವನದಲ್ಲಿ ನಾನು ನೋಡಿದ್ದೀನಿ. ಅವ್ರು ಎಷ್ಟು ಡಿಸಿಪ್ಲಿನ್ ಆಗಿ ಕೆಲಸ ಮಾಡಿ ಬರ್ತಾರೋ ಅಷ್ಟೇ ಡಿಸಿಪ್ಲಿನ್ ಆಗಿ ನಮ್ಮ ಸಮಾಜದಲ್ಲಿ ಕೂಡ ಕೆಲಸ ಮಾಡ್ತಾರೆ.